ಹಾರಂಗಿ ಜಲಾಶಯದಿಂದ ಇಂದು ಕೂಡ ಜಲಾಶಯದ ನೀರನ್ನು ಹೊರಬಿಡ್ತಾ ಇರುವಂಥದ್ದು. ಇದೇ ಹಾರಂಗಿ ಜಲಾಶಯ ಇವಾಗ ಹೇಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಹಾರಂಗಿ ಜಲಾಶಯದ ಏನು 4 ಕ್ರಸ್ಟ್ ಗೇಟ್ ಇದೆ, ಆ 4 ಕ್ರಸ್ಟ್ ಗೇಟ್ಗಳ ಮೂಲಕ 1800 ಕ್ಯೂಸೆಕ್ ನೀರನ್ನು ಈಗ ಹೊರಬಿಡ್ತಾ ಇರುವಂಥದ್ದು. ಅಂದರೆ ಈ ಹಾರಂಗಿ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಸಲ ಸುಮಾರು 2 ತಿಂಗಳು ತಡವಾಗಿ ಇದು ಬರ್ತಾಗಿದೆ. ಅಂದರೆ ಕಳೆದ ವರ್ಷ ಮೇ ಅಂತ್ಯದಲ್ಲೇ ಭರ್ತಿಯಾಗಿತ್ತು, ಆವಾಗಲೇ ಬಾಗಿನ ಕೂಡ ಅರ್ಪಣೆ ಮಾಡಲಾಗಿತ್ತು. ಆದರೆ ಈ ಬಾರಿ ವಾಡಿಕೆ ಮಳೆ ಬಹಳ ಕಡಿಮೆ ಇದ್ದಿದ್ದರಿಂದ ಈ ಸಲ ಹಾರಂಗಿ ಜಲಾಶಯ ಸುಮಾರು 1.5-2 ತಿಂಗಳು ತಡವಾಗಿ ಭರ್ತಿಯಾಗಿದೆ. ಅಂದರೆ ಈ ಹಾರಂಗಿ ಜಲಾಶಯದ ಸದ್ಯ ನೀರಿನ ಸ್ಥಿತಿಗತಿ ನೋಡೋದಾದರೆ, ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿ. ಸದ್ಯ ಈ ಜಲಾಶಯದಲ್ಲಿ ನೀರಿನ ಮಟ್ಟ 2858 ಅಡಿಯಷ್ಟು, ಅಂದರೆ ಕೇವಲ ಭರ್ತಿಯಾಗಲಿಕ್ಕೆ ಇನ್ನು 1 ಅಡಿಯಷ್ಟು ಮಾತ್ರ ಇರುವಂಥದ್ದು. ಹಾಗಾಗಿ ಅಂದರೆ ಬಹುತೇಕ ಹಾರಂಗಿ ಜಲಾಶಯ ಭರ್ತಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಭರ್ತಿಯಾಗಿರೋದ್ರಿಂದ ಸಹಜವಾಗಿ ನದಿಗೆ ನೀರನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಈ ಹಾರಂಗಿ ಜಲಾನಯನ ಮತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ವಿಪರೀತ ಮಳೆ ಆದರೆ ಏಕಾಏಕಿ ಒಳಹರಿವು ಹೆಚ್ಚಾಗುತ್ತೆ. ಒಳಹರಿವು ಹೆಚ್ಚಾದರೆ ಹಾರಂಗಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಿದರೆ ಈ ಕಡೆ ಕುಶಾಲನಗರ ಭಾಗದಲ್ಲಿ ಬಹಳಷ್ಟು ಬಡಾವಣೆಗಳು ಮುಳುಗಡೆ ಆಗುತ್ತೆ. ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಸದ್ಯ ಈ ಹಾರಂಗಿ ಜಲಾಶಯದಿಂದ ಸದ್ಯ 1800 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಹಾರಂಗಿ ಜಲಾಶಯದಿಂದ ಇಂದು ಕೂಡ ಜಲಾಶಯದ ನೀರನ್ನು ಹೊರಬಿಡ್ತಾ ಇರುವಂಥದ್ದು. ಇದೇ ಹಾರಂಗಿ ಜಲಾಶಯ ಇವಾಗ ಹೇಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಹಾರಂಗಿ ಜಲಾಶಯದ ಏನು 4 ಕ್ರಸ್ಟ್ ಗೇಟ್ ಇದೆ, ಆ 4 ಕ್ರಸ್ಟ್ ಗೇಟ್ಗಳ ಮೂಲಕ 1800 ಕ್ಯೂಸೆಕ್ ನೀರನ್ನು ಈಗ ಹೊರಬಿಡ್ತಾ ಇರುವಂಥದ್ದು. ಅಂದರೆ ಈ ಹಾರಂಗಿ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಸಲ ಸುಮಾರು 2 ತಿಂಗಳು ತಡವಾಗಿ ಇದು ಬರ್ತಾಗಿದೆ. ಅಂದರೆ ಕಳೆದ ವರ್ಷ ಮೇ ಅಂತ್ಯದಲ್ಲೇ ಭರ್ತಿಯಾಗಿತ್ತು, ಆವಾಗಲೇ ಬಾಗಿನ ಕೂಡ ಅರ್ಪಣೆ ಮಾಡಲಾಗಿತ್ತು. ಆದರೆ ಈ ಬಾರಿ ವಾಡಿಕೆ ಮಳೆ ಬಹಳ ಕಡಿಮೆ ಇದ್ದಿದ್ದರಿಂದ ಈ ಸಲ ಹಾರಂಗಿ ಜಲಾಶಯ ಸುಮಾರು 1.5-2 ತಿಂಗಳು ತಡವಾಗಿ ಭರ್ತಿಯಾಗಿದೆ. ಅಂದರೆ ಈ ಹಾರಂಗಿ ಜಲಾಶಯದ ಸದ್ಯ ನೀರಿನ ಸ್ಥಿತಿಗತಿ ನೋಡೋದಾದರೆ, ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿ. ಸದ್ಯ ಈ ಜಲಾಶಯದಲ್ಲಿ ನೀರಿನ ಮಟ್ಟ 2858 ಅಡಿಯಷ್ಟು, ಅಂದರೆ ಕೇವಲ ಭರ್ತಿಯಾಗಲಿಕ್ಕೆ ಇನ್ನು 1 ಅಡಿಯಷ್ಟು ಮಾತ್ರ ಇರುವಂಥದ್ದು. ಹಾಗಾಗಿ ಅಂದರೆ ಬಹುತೇಕ ಹಾರಂಗಿ ಜಲಾಶಯ ಭರ್ತಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಭರ್ತಿಯಾಗಿರೋದ್ರಿಂದ ಸಹಜವಾಗಿ ನದಿಗೆ ನೀರನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಈ ಹಾರಂಗಿ ಜಲಾನಯನ ಮತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ವಿಪರೀತ ಮಳೆ ಆದರೆ ಏಕಾಏಕಿ ಒಳಹರಿವು ಹೆಚ್ಚಾಗುತ್ತೆ. ಒಳಹರಿವು ಹೆಚ್ಚಾದರೆ ಹಾರಂಗಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಿದರೆ ಈ ಕಡೆ ಕುಶಾಲನಗರ ಭಾಗದಲ್ಲಿ ಬಹಳಷ್ಟು ಬಡಾವಣೆಗಳು ಮುಳುಗಡೆ ಆಗುತ್ತೆ. ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಸದ್ಯ ಈ ಹಾರಂಗಿ ಜಲಾಶಯದಿಂದ ಸದ್ಯ 1800 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.